ನಮ್ಮ ಸ್ನೇಹಿತರು ಮಂಜುನಾಥ್ ಅವರ ತೋಟಕ್ಕೆ ಬಂದಿದ್ದೀವಿ. ಮತ್ತೆ ಇಲ್ಲಿ ನೋಡಿ, ಅವರು ಅನ್ನೋ ಹೆಸರನ್ನ ಒಂದು ತಳಿ ಹೂ ಗಿಡ ಹಾಕಿದ್ದಾರೆ. ಇದು ಇವಾಗ ಆಲ್ರೆಡಿ ಎಷ್ಟು ದಿನ ಆಗಿದೆ ಸರ್? ಇದು ಹಾಕಿ 1.5 ತಿಂಗಳಾಯ್ತು. 1.5 ತಿಂಗಳಾಗಿದೆಯಾ? ಹೂ ಬಿಡೋಕೆ ಇನ್ನೂ ಎಷ್ಟು ದಿನ ತಗೊಳುತ್ತೆ? ಇನ್ನು ಚಿಕ್ಕಮ್ಮೆ ಒಂದು 20 ದಿನ ಬೇಕಿನ್ನ. 20 ದಿನ ಬೇಕಾಗುತ್ತಾ? ಒಂದು 20-25 ದಿನ ಬೇಕಾಗ್ತದೆ. ಹಾಂ. ಇದು ಒಂದು ಎಷ್ಟು ಎಕರೆ ಇದೆಯಾ? 1.5 ಎಕರೆ ಇದೆಯಾ? ಇಲ್ಲ, ಇದು ಒಂದು 3/4 ಎಕರೆ. ಎಷ್ಟು ಖರ್ಚು ಬಂದಿದೆ ನಿಮಗೆ? ಇದು ಎಲ್ಲ ಗೊಬ್ಬರ ಇದೆಲ್ಲ ಬೇಸಾಯ ಎಲ್ಲ ಹಾಕಿ ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 10 ಲೋಡು ಕೆಮ್ಮಣ್ಣು, ಓಕೆ, 10 ಲೋಡು ಗೊಬ್ಬರ ಹಾಕಿದ್ವಿ, ಕೊಟ್ಟಿಗೆ ಗೊಬ್ಬರ. ಅದಕ್ಕೆ 10 ಸಾಲದಿದ್ದಂಗೆ ಒಂದು ಅರ್ಧ ಟನ್ ಇಂಡಿಗಳು ಬೇಸಾಯಗಳು ಹಾಕಿದ್ವಿ. ಓಕೆ. ಅದ್ರ ಬೇರೆ ಇದು ಲೈಟಿಂಗ್ ಮಾಡಿದ್ದೆ. ಇದು ಲೈಟಿಂಗ್ ಆಯ್ತು? ಲೈಟಿಂಗ್ ಮಾಡಿದ್ವಿ. ಲೈಟಿಂಗ್ ಮಾಡಿದ್ರೆ ಏನಂದ್ರೆ ಗಿಡ ಚೆನ್ನಾಗಿ ಬೆಳಿತೈತೆ, ಗ್ರೋತ್ ಚೆನ್ನಾಗಿ ಹೂವು ಆಯ್ತು. ಡೇ ಅಂಡ್ ನೈಟ್ ಬೆಳಕಿರ್ತದೆ? ಬೇರೆ ನೈಟ್ ಮಾತ್ರ. ನೈಟುನು ಬೆಳಕಿರ್ಬೇಕು ಅಂತ ನೀವು ಲೈಟಿಂಗ್. ಅಲ್ಲಿ ಚೆನ್ನಾಗಿ ಗಿಡ ಬರ್ತದೆ. ಇಲ್ಲಿ ಕರೆಂಟ್ ಅವಾಗೆಲ್ಲ ಜಾಸ್ತಿ ಅಲ್ವಾ? ಕರೆಂಟ್ ಅಲ್ಲೆಲ್ಲ ಮೀಟರ್ ಕೊಟ್ಟು ಹಾಕ್ಸ್ಕೊಂತೀವಿ. ಅದಕ್ಕೆ ಸಪರೇಟ್ ಮೀಟರ್ ಕಟ್ಟಬೇಕಾ ನೀವು? ಮೀಟರ್ ಕಟ್ತೀವಿ. ಎಷ್ಟು ಖರ್ಚು ಬಂದಿದೆ ಇವಾಗ ಆಲ್ರೆಡಿ? ಇದಕ್ಕೆಲ್ಲ ಹೆಚ್ಚು ಕಮ್ಮಿ ನಮಗೆ ಒಂದು 2 ಲಕ್ಷ ಮೇಲೆ ಬಂದೈತೆ. ಇದಕ್ಕ ಶೆಡ್ಗಲ್ಲ ನಾವು ಕೇಳೋದು, ಈ ಬೆಳೆ ಮಾತ್ರ ಬೆಳೆಗೆ ಇದು ಹಾಕ್ಸಿ ನಾವು ಒಂದು 6 ವರ್ಷ ಆಯ್ತು ಬಿಡಿ. 6-7 ವರ್ಷ ಆಯ್ತು. ಓಕೆ. ಅಂದ್ರೆ ಇದು ಬಂಡವಾಳ ಎಲ್ಲ ಬಂದ್ಬಿಟ್ಟಿದೆ ನಿಮ್ಗೆ ಆಲ್ರೆಡಿ ಮೊದಲು ಇಟ್ಟಿದ್ರಲ್ಲಿ? ಇನ್ನೂ ಇಲ್ಲ, ಅದು ಲಾಸ್ ಆಯ್ತು. ಇದಕ್ಕೂ ಕ್ಯಾಪ್ಸಿಕಮ್ ಉಣಿದ್ವಿ. ಓಕೆ. ಆಮೇಲೆ ಇದು 2ನೇ ಇದರಲ್ಲಿ ನಾವು 2ನೇ ಕ್ರಾಪ್ ಹೂವು ಹಾಕಿದ್ವಿ. ಓಕೆ. 10 ಲೋಡ್ ಗೊಬ್ಬರ, 10 ಲೋಡ್ ಕೆಮ್ಮಣ್ಣು ಹಾಕಿದ್ದೀರಾ? ಅರ್ಧ ಟನ್ ಇಂಡಿಗಳು ಬೇಸಾಯಗಳು. ಪರವಾಗಿಲ್ವಾ ಇವಾಗ? ಇವಾಗ ಪರವಾಗಿಲ್ಲ, ಚೆನ್ನಾಗಿ ಇವಾಗ ಒಳ್ಳೆ ಇದು ಸೆಪ್ಟೆಂಬರ್ ಅಲ್ಲ ಅಕ್ಟೋಬರ್ ಎಂಡಿಗೆ ಹೂವು ಬರ್ತೈತೆ. ಓಕೆ. ದಸರಾ? ದಸರಾ ಇಲ್ಲ, ದಸರಾ ಮುಗಿದೋಯ್ತಾ ಬರ್ತದೆ? ದಸರಾಕ್ ಬರಲ್ಲ, ದೀಪಾವಳಿಗೆ ಬರ್ತೈತೆ. ಎಲ್ಲ ನೀವು ಗೊಬ್ಬರ ಇವೆಲ್ಲ ಇದ್ರಲ್ಲೇ ಕಳಿಸ್ಬಿಡ್ತೀರಾ ನೀವೆಲ್ಲ? ಔಷಧಿಗಳೆಲ್ಲ ಮಧ್ಯದಲ್ಲಿ ಇಂಡಿಗಳು ಬೇಸಾಯಗಳು ಹಾಕಿದೀವಿ. ಇದ್ರಲ್ಲಿ ಬೇಸಾಯ ಹಾಕಿದ್ರಾ? ಮುಚ್ಚಿದೀವಿ. ಈ ಪೇಪರ್ ಹಾಕೋ ಉದ್ದೇಶ ಏನು? ಅದು ಪೇಪರ್ ಹಾಕಿದ್ರೆ ಕಳೆ ಬರಲ್ಲ. ಕಳೆ ಬರಲ್ಲ, ಒಂದು ಬಿಸಿಲು ಬರಲ್ಲ. ಬಿಸಿಲು ಬಿದ್ರೆ ಈರಲ್ಲ, ಅದ್ರಲ್ಲಿ ತೇವಾಂಶ. ಕಳೆ ಕಡಿಮೆ ನಮ್ಗೆ ಖರ್ಚು. ಪೇಪರ್ ಹಾಕಿದ್ರೆ ಇದು ಯಾವಾಗ್ಲೂ ಹಿಂಗೆ ಇರುತ್ತೆ, ಇಲ್ಲ ಮತ್ತೆ ಚೇಂಜ್ ಮಾಡ್ಬೇಕು? ಪೇಪರ್ ಮಾಡ್ಬೇಕು. 1 ಬೆಳೆ 2 ಬೆಳೆ ತಗೊಬೋದು, ಚೇಂಜ್ ಮಾಡ್ತೀವಿ. ಮತ್ತೆ ಇವಾಗ ಈ ದೋಣಿ ಕಳೆ ಬರ್ದು ತಿರುಗಿ ಪೇಪರ್ ಹಾಕ್ತಿವಿ. ಇವಾಗ ದೋಣಿಗೂ ಹಾಕ್ತಿವಿ, ಕಳೆ ಬರ್ದಿರಾ. ಓಕೆ. ಇಲ್ಲ ಅಂದ್ರೆ ಕಳೆ ಬರ್ತಾ ಇರ್ತೈತೆ, ಹೆಚ್ಚು ಕೂಲಿಯವ್ರು ಬೀಳ್ತಾ ಇರ್ತಾರೆ. ಕಳೆ ಪೇಪರ್ ಹಾಕ್ಬಿಟ್ರೆ ಕಳೆನೂ ಬರಲ್ಲ. ಮತ್ತೆ ಈ ಪೇಪರ್ ತೆಗೆದು ಏನ್ ಮಾಡ್ತೀರಾ? ಇದು ನೆಕ್ಸ್ಟ್ ಬೆಳೆ ಯಾವತ್ತಾನೆ ಬಿಸಾಕೋದು ಅಷ್ಟೇ. ಇದು ಅಷ್ಟೇನು ವೇಸ್ಟ್? ಎಷ್ಟಿದೆ ರೋಲ್ ರೆಕ್ಕನ? ರೋಲ್ ಬಂದು ಒಂದು 200 ಮೀಟರ್ ಇರ್ತೈತೆ. ಅದು ಬಂದು 2000 ಚಿಲ್ಲರೆ ತಗೊಂತಾರೆ. ಇದು ಎಷ್ಟು ರೋಲ್ ಹಾಕಿದ್ರಿ ಇವಾಗ? ಒಂದು 1.5 ಎಕರೆ ಇದೆ ಇದು? 3/4 ಎಕರೆ 4 ರೋಲ್ ಹಾಕಿದ್ದೀವಿ. 3/4 ಎಕರೆಗೆ 4 ರೋಲ್ ಹಾಕಿದ್ದೀರಾ? ಓಕೆ. ಆಗಲಿ ಒಳ್ಳೇದಾಗಲಿ. ಒಳ್ಳೆ ವಾತಾವರಣ ಇದೆ, ಮಳೆ ನೀರು ಎಲ್ಲ ಚೆನ್ನಾಗಿದೆ. ಇವಾಗ ರೇಟ್ ಬರಬೇಕು. ರೇಟ್ ಇಲ್ಲ ನೋಡೋಣ, ಆ ಟೈಮಲ್ಲಿ ರೇಟ್ ಇದ್ದೇ ಇರ್ತದೆ ಅಂತ ಒಂದು ಧೈರ್ಯದ ಮೇಲೆ ಹಾಕಿದ್ದೀರಾ. ಓಕೆ, ಒಳ್ಳೇದಾಗಲಿ. ಬರೋಣ ನೆಕ್ಸ್ಟ್. ಓಕೆ.